ಪಹಲ್ಗಾಮ್ ದಾಳಿಗೆ ನಾವು ಮೊದಲಿಂದನೂ ಕೂಡ ಒಂದು ಅನುಮಾನವನ್ನು ಪಟ್ಟಿದ್ವಿ. ಯಾವುದೇ ಭಯೋತ್ಪಾದಕ ದಾಳಿಯಾದಾಗ ಸ್ಥಳೀಯರ ನೆರವು, ಕುಮ್ಮಕ್ಕು, ಆಶ್ರಯ, ಅನ್ನ, ಹಣ, ಮದ್ದುಗುಂಡು, ಪೂರೈಕೆ ಇವುಗಳ ವಿಚಾರ ಇಲ್ಲದೆ ಯಾವುದೇ ಭಯೋತ್ಪಾದಕ ಕೃತ್ಯ ಆಗಲ್ಲ ಅಂಥೇಳಿ. ಇಲ್ಲೂ ಕೂಡ ಅಷ್ಟೇ, ಪಹಲ್ಗಾಮ್ ದಾಳಿಗೆ ಸ್ಥಳೀಯರ ಕುಮ್ಮಕ್ಕು ಬಯಲಾಗಿದೆ. ಇಲ್ಲಿ ಉಗ್ರರಿಗೆ ಆಶ್ರಯ ಯಾರು ಕೊಟ್ಟಿದ್ನೋ ಶಂಕಿತ ವ್ಯಕ್ತಿ ಅಟ್ಟಿಸ್ಕೊಂಡು ಹೋಗಿದ್ದಾರೆ ಅವನನ್ನು, ಇನ್ಮೇಲೆ ಅನುಮಾನ ಇದೆ ಅಂಥೇಳಿ ಅವನೇನು ಮಾಡಿಬಿಟ್ಟಿದ್ದಾನೆ, ಓಡ್ತಾ 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 ನದಿ ಸಿಕ್ತು, ನದಿಗೆ ಹಾರಿ ಸಾವನ್ನಪ್ಪಿದ್ದಾನೆ ಅವನು. ಭದ್ರತಾ ಪಡೆಯನ್ನು ನೋಡಿದ್ದೇ ತಡ, ಕಳ್ಳನ ಮನಸ್ಸು ಹುಳ್ಳುಗೆ ಅಂತ ಕರೀತಾರಲ್ಲ, ಯಾವಾಗ ಈ ಭದ್ರತಾ ಪಡೆ ನೋಡಿದ್ನೋ ಇನ್ನೊಂದು ಬಟಾ ಬಯಲಾಗುತ್ತೆ ನನ್ನ ಕಥೆಗಳು ಅಂತ ಹೆದರಿರಬೇಕು. ಇದ್ದಕ್ಕಿದ್ದಂತೆ ಅವನು ಓಡೋಕ್ಕೆ ಶುರು ಮಾಡ್ತಾನೆ. ಆನಂತರ ನದಿಗೆ ಜಿಗಿದು ಬಿಡ್ತಾನೆ. ಇಮ್ತಿಯಾಸ್ ಭದ್ರತಾ ಪಡೆ ಕಾರ್ಯಾಚರಣೆ ವೇಳೆಯಲ್ಲಿ ಪರಾರಿಯಾಕೆ ಟ್ರೈ ಮಾಡಿ ನೀರಿಗೆ ಬಿದ್ದು ಸತ್ತು ಹೋಗಿದ್ದಾನೆ ಇವನು. ಇಮ್ತಿಯಾಸ್ ಸಾವನ್ನಪ್ಪುತ್ತಾನೆ. ಶಂಕಿತ ಉಗ್ರ ಓಡಿ ಹೋಗ್ತಕ್ಕಂಥ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ.